ಕರ್ಫ್ಯೂ ನಡೀತಿದೆ ಮಂಗಳೂರಲ್ಲಿ. 10 o'clockಗೆ ಎಲ್ಲ ಕ್ಲೋಸ್ ಆಗುತ್ತೆ. ತೆಗಿತೀನಿ ಬೇಡ, ಆರ್ಡರ್ ಮಾಡೋಕ್ಕೆ ಹೋಗಿದ್ದಾರೆ. ನೋಡೋಣ ಏನೇನು ತಪ್ಪ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮೈ ಗಾಡ್, ಬೆಳಗ್ಗೆ ಇದ್ದರೆ ನೋಡಿದ್ರೆ ನಮ್ಮ ಅಕ್ಕ ಇಲ್ಲ ಪಕ್ಕದಲ್ಲಿ. ಸೊ ನಾನು ಕಾಲ್ ಮಾಡಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದ್ಲು. ಯಾವಾಗ ಎದ್ಲು, ಯಾವಾಗ ರೆಡಿ ಆದ್ಲು ಗೊತ್ತೇ ಇಲ್ಲ. ದೇವಸ್ಥಾನಕ್ಕೆ ಹೊರಟ್ಬಿಟ್ಟಿದ್ದಾಳೆ ಅವಳು. ನಾನು ಆರಾಮಾಗಿ ಮಹಾರಾಣಿ ಥರ ಇವಾಗ ಇದ್ದಿದ್ದೀನಿ. ಸೊ ಅವಳೆಲ್ಲ ನಾನು 6 ಗಂಟೆಗೆ ರೆಡಿಯಾಗಿ ಹೋಗಾಯಿತು. ಸೊ ನಿಮಿಷ ಜಾಗ್ತಿದೆ ಫೋನು. ನಾನು 6 ಗಂಟೆಗೆ ರೆಡಿಯಾಗಿ ಹೋಗಿದ್ದೀನಿ ಅಂದು. ಸ್ಕ್ರೀನ್ ಓಪನ್ ಮಾಡೋಣ, ಸ್ವಲ್ಪ ಇನ್ನೂ ಬೆಳಗ್ಗೆ ಬರಲಿ. ಈ ಕಾಣದ ಆಚೆಗಿಂದ ನಮ್ಮ ರೂಮಿಂದ ವ್ಯೂ ಹೀಗಿದೆ. ಇವಾಗಾದರೂ ಜನ ಓಡಾಡ್ತಾ ಇದ್ದಾರೆ ಗೈಸ್. ಮತ್ತು ಇನ್ನೊಂದು ಏನು ಗೊತ್ತಾ, ಒಂದು ಸ್ಟೋರಿ ಹೇಳ್ತೀನಿ ರೀ. ಸೊ ಏನು ಗೊತ್ತಾ ಗೈಸ್, ನೆನ್ನೆ ನಾವು 9:20, 9:25 ನನಗೆ ಟ್ರೈನಿಂದ ಹೇಳಿದ್ವಿ. ಸೊ ನಾವು ಆಟೋ ತೊಗೊಂಡು ಬರ್ತಾ ನೋಡಿದ್ವಿ ರೋಡಲ್ಲಿ ನಮ್ಮ ಹೋಟೆಲಿಗೆ ರೀಚ್ ಆಗೋಕ್ಕೆ ಎಲ್ಲ ಶಾಪ್ ಕ್ಲೋಸ್ ಗೈಸ್. ಲೈಕ್ ಲಿಟ್ರಲಿ 9:20, 9:30 ಈ ಟೈಮಿಗೆ ನಾವು ಅಂದ್ಕೊಂಡು ಮೇ ಬಿ ಇವರಲ್ಲಿ ಇಷ್ಟು ಬೇಗ ಕ್ಲೋಸ್ ಮಾಡ್ತಾರೆ ಅಂದ್ಕೊಂಡು ನಾವು ಹೋಟೆಲಿಗೆ ಬಂದ್ವಿ. ಸೊ ಅಡ್ವಾನ್ಸ್ ಪೇ ಮಾಡಿದ್ವಿ ಅಷ್ಟೇ, ಫುಲ್ ಅಮೌಂಟ್ ಪೇ ಮಾಡಿ ಅಂತ ಅಂದರು. ಅದು ಪೇ ಮಾಡಿಬಿಟ್ಟು ನಾವು ಒಳಗೆ ಹೋಗೋಷ್ಟರಲ್ಲಿ ಅವರಂದರು 10 o'clock ಅಷ್ಟರಲ್ಲಿ ನಮ್ಮದು ಫುಡ್ಡೆಲ್ಲ ಕ್ಲೋಸ್ ಆಗೋಗುತ್ತೆ, ನೀವು 10 o'clock ಒಳಗಡೆ ನೀವು ಬುಕ್ ಮಾಡಬೇಕು ಅಂದರು. ನಾವು ಏನಕ್ಕೆ ಇನ್ನೂ ಇರುತ್ತಲ್ವ, ಲೈಕ್ ನಾರ್ಮಲಿ ಯಾರು 10 o'clockಗೆ ಕ್ಲೋಸ್ ಮಾಡಲ್ಲ. ಅವ್ರಂದ್ರು ಸೊ ಕರ್ಫ್ಯೂ ನಡೀತಿದೆ ಮಂಗಳೂರಲ್ಲಿ, 10 o'clockಗೆ ಎಲ್ಲ ಕ್ಲೋಸ್ ಆಗುತ್ತೆ ಅದಕ್ಕೆ ಅಂತಂದರು. ಆಮೇಲೆ ಒಂದು ಕ್ಲಾಶ್ ಆಯಿತು. ಆ ರೀಸನ್ಗೆ ಮೇ ಬಿ ಎಲ್ಲ ಶಾಪು ಕ್ಲೋಸ್ ಆಗಿದೆ ಅಂತ. ಸೊ ಏನೋ ಪ್ರಾಬ್ಲಮ್ ಆಗಿದೆ ಇಲ್ಲಿ, ಆ ರೀಸನ್ಗೆ ಕರ್ಫ್ಯೂ ನಡೀತಿದೆ. 10 o'clock ಮೇಲೆ ಏನೂ ಸಿಗಲ್ಲ ಇಲ್ಲಿ. ಸೊ ನಮಗೆ ಶಾಕ್ ಆಗೋಯಿತು, ಏನಕ್ಕೆ ಅಂತ ನಾವು ಕೇಳೋಣ ಅಂದ್ಕೊಂಡ್ವಿ ಫುಲ್ ಡೀಟೇಲ್ಸ್. ಆಮೇಲೆ ನಮಗೆ ಯಾಕೆ ಸುಮ್ಮನೆ ಆಗೋದ್ವಿ. ಸೊ ಏನು ನಡೀತಿದೆ ನೋಡಿ. ಸೊ ಇದು ಸ್ಟೋರಿ ನೋಡಿದ್ರೆ ಕರ್ಫ್ಯೂ ನೋಡಿದ್ದಕ್ಕೆ ಬೇಗ ಆರ್ಡ್ರ್ ಮಾಡಿ ಅಂತ ಅಂದರು. ಆದರೂ ಹೈದ್ರಾಬಾದ್ ಬಿರಿಯಾನಿ ಆಮೇಲೆ ಒಂದು ಚಿಕನ್ ತಂದೂರಿ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಒಳ್ಳೆ ಚಿತ್ರಾನ್ನ ಥರ ಇತ್ತು. ಏನೋ ತಂದೂರಿ ಮಾತ್ರ ಚೆನ್ನಾಗಿತ್ತು, ತಂದೂರಿ ಚಿಕನ್ ಚೆನ್ನಾಗಿತ್ತು. ಅದೊಂದು ತಿಂದ್ಬಿಟ್ಟು ಬಿರಿಯಾನಿನ 1, 2, 3 ಸ್ಪೂನ್ ಬಾಯಿಗೆ ಹಾಕಿದ್ವಿನೋ ಬಿಟ್ಬಿಟ್ವಿ. ಸೊ ಇವತ್ತು ಪ್ರಾಪರಾಗಿ ಡೇ ಸ್ಪೆಂಡ್ ಮಾಡ್ತೀವಿ. ನಿನ್ನೆ ಎಲ್ಲ ಕ್ಯೂಟಿಕ್ ಆಯಿತು, ಬಟ್ ಸ್ಟಿಲ್ ಏನೂ ಕಂಪ್ಲೇಂಟ್ಸ್ ಹೇಳಿದೆ, ಅಯ್ಯೋ ಹಿಂಗಾಯಿತು ಅನ್ನೋದೆಲ್ಲ ಬಿಟ್ಟಾಕಿ ಎಂಜಾಯ್ ಮಾಡೋಣ ಇವತ್ತು. ಬೋರ್ ಆಗ್ತಿತ್ತು ಅಂತ ಅವಳಿಗೆ ಕಾಲ್ ಮಾಡಿದೆ. ಅವಳು ಏನು ಪ್ಲ್ಯಾನ್ ಮಾಡಿದ್ಲು ಹಂಗೆ ಎಕ್ಸಿಕ್ಯೂಟ್ ಮಾಡಿದ್ದಾಳೆ. ಏನು ನಾನು ಗಾಡಿ ತೊಗೊಂಡು ಹೋಗ್ತೀನಿ, ಗಾಡಿಲೆಲ್ಲ ಸುತ್ತಾಡೋಣ, ಗಾಡಿ ರೆಂಟ್ ಮಾಡೋಣ ಅಂದಿದ್ಲು. ಗಾಡಿನ ಇಲ್ಲೇ ಹೋಟೆಲ್ ಕೆಳಗಡೆ ಎಲ್ಲ ನಿಯರ್ ಬೈಯಲ್ಲಿ ಗಾಡಿ ರೆಂಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಾಳಂತೆ, ದೇವಸ್ಥಾನದಲ್ಲಿ ಇದ್ದಾಳಂತೆ. ಸೊ ಬರ್ತಾಳೆ ಇನ್ನೊಂದು 1/2 hour. ಬಂದು ಯಪ್ಪ ಎಲ್ಲೆಲ್ಲಿ ಹೋಗಿದ್ಲು. ಇಲ್ಲಪ್ಪ ರೀ, ವಿಡಿಯೋ ನೋಡ್ತಾ ಇದ್ದೆ. ಬಿಚ್ಚು ಅಪ್ಪ ಆಸಕ್ತ ಮೇಲೆ ಇಟ್ಕೋ. ಆಯಿತು, ಇಟ್ಕೋ ಗೈಸ್. ವಾಟರ್ ಮೆಲನ್ ತಂದಿದ್ದಾಳೆ ಅವಳಿಗೊಂದು, ನನಗೊಂದು ವಾಟರ್ ಮೆಲನ್ ಜ್ಯೂಸ್. ವಾಟರ್ ಮೆಲನ್ ಚೆನ್ನಾಗಿದೆ ಅನಿಸ್ತಾ ಇದೆ. ಕುಡಿದ್ಯಾ? ಬೇಡ ಕುಡಿದ್ಯಾ? ಅಷ್ಟನ್ನು ಕುಡಿದು ಇಷ್ಟನ್ನು ಕುಡಿದ್ಯಾ? ನಾನು ಹಂಗೆ ಮಾಡೋದಿತ್ತು. ಗಾಡಿ ಆಚೆ ನಿಲ್ಸಿದ್ಯಾ? ಏನು ಪಳಾರಿದ್ಯಾ ಅಲ್ಲ ನೀನು. ಬಸ್ಸಿನ ತಗೊಳಕ್ ಹೋದೆ, ಹೆಂಗೆ ಕೊಟ್ಟರು ಡಿಎಲ್ ಇಲ್ವಲ್ಲ, ಇವಾಗ ತೊಗೊಂಬಂದಿಲ್ಲ ನಾವು ಬೆಂಗಳೂರಿಂದ. ಫೋಟೋ ಕಳ್ಸ್ಕೊಂಡಾ? ಮತ್ತೆ ಈಗ ಪೊಲೀಸ್ ಕೇಳಿದ್ರೆ ನಿಮಗೆ ಫೋಟೋ ಇದೆ ಕಣೆ ನನ್ನ ಹತ್ರ. ಇದೆ ಅಂದರೆ ಫೈನ್. ಕೊರಗಜ್ಜಾಗ ಹೋಗಿದ್ಲು ಗೈಸ್. ಅದೇ ಇರಲಿ, ಹಾಕೊಂಡ ಡೋರ್ ಲಾಕ್ ಮಾಡೋಣ. ಏನು ಇಟ್ಕೊಳ್ಳಿ? ಓಕೆ, ನನಗೆ ಇಸ್ಕೊಳ್ಳೋಣ. ಏನು ಮಾಡ್ತಿಲ್ಲ ತಾನೇ? ಹೆಲ್ಮೆಟಲ್ಲಿ ಕೊಟ್ಟಿದ್ದು ಟಿಕ್ಕಿಗೆ. ಸೊ ನಾವು ಹೋಗ್ತಿರೋದು ಸೆಕೆಂಡ್ ಫ್ಲೋರ್. ಕೆಫೆ ನೇಮೇನು ಲೋಫ್ಟ್. ಹೋಗ್ತಿದ್ವಿ ಗೈಸ್.
ಕ್ಯಾಮ್ರಾ ಸೆಟ್ ಮಾಡೋದೇ ಬಿಗ್ ಟಾಸ್ಕ್. ಸ್ಲಿಪ್ ಆಗುತ್ತೆ ಶೇಟ್. ಸ್ಟ್ರಗಲ್ ಇಸ್ ರಿಯಲ್. ಸೊ ಡಿಸೈಡ್ ಮಾಡ್ತಿದ್ದೀನಿ ಏನು ತಿನ್ನೋದು ಅಂತ, ಕನ್ಫ್ಯೂಸ್. ಆದರೂ ಫೈನಲಿ ಒಂದು ಕೋಕೋ ಆರ್ಡರ್ ಮಾಡಿದ್ದೀವಿ, ಲೈಕ್ 2 ಫಸ್ಟೇ ತಂದಿದ್ದಾರೆ ಪಾಪ, ವೆಯ್ಟ್ ಮಾಡ್ತಿದ್ವಿ ಅಂತ. ಮತ್ತು ಇನ್ನೊಂದು ಡ್ರಾಬ್ಯಾಕ್ ಏನು ಗೊತ್ತಾ ಗೈಸ್, ಲಿಟ್ರಲಿ ಇವಾಗ ರೆಸ್ಟೋ ಕೆಫೆ ಆ ಥರ ಎಲ್ಲ ಹೋದರೆ ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಿರುತ್ತೆ, ಕಾಪಿರೈಟ್ಸ್ ಬರುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಅದಕ್ಕೆ ನಾನು ತುಂಬ ಸಲ ರೆಸ್ಟೋಗೆ ಮತ್ತು ಕೆಫೆಸ್ಗೆಲ್ಲ ಹೋದರೆ ವ್ಲಾಗೇ ಮಾಡಲ್ಲ. ಅಷ್ಟೊತ್ತು ಬಿಸಿಲೆಲ್ಲ ಬಂದಿದ್ದಕ್ಕೆ ಕೂಲ್ ಫೀಲ್ ಆಯಿತು. ಕೊರಿಯನ್ BBQ ಚಿಕನ್ ಆರ್ಡ್ರ್ ಮಾಡಿದ್ವಿ. ಅವಳಿಗೆ 3 ನನಗೆ 3. ಸೊ ನಾವು ತಿಂದಿದ್ದಷ್ಟೇ. ಸೊ ಟೇಸ್ಟ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಜಾಸ್ತಿ ಹೋಪ್ ಇತ್ತು ನನಗೆ, ಓಕೆನಾ ಗೈಸ್. ಆದರೆ ಟೇಸ್ಟ್ ಮಾಡಿದ್ಮೇಲೆ ಇಷ್ಟ ಆಗಲಿಲ್ಲ. ನಂಗೆ ಹೇಳ್ಬೇಕಂದ್ರೆ ಸಖತ್ ಸ್ವೀಟ್ ಇತ್ತು. ಮಿಕ್ಕಿದ ಪಾರ್ಸಲ್ ಮಾಡಿಸಲೆಲ್ಲ ಇಟ್ಬಿಟ್ವಿ. ಬನ್ನಿ ರೂಮಿಗೆ ಹೋಗೋಣ. ಆಚೆ ಹೋಗೋಣ ಫಸ್ಟ್. ಹಾಂ ಗೊತ್ತಿಲ್ಲ, ನಿಮ್ಮ ಬ್ಯಾಗಲ್ಲಿ ಇದೆಯಾ ಒಂದ್ಸಲ ನೋಡ್ಕೊ. ಇಲ್ಲೇ ನಿಂತ್ಕೊಂಡು ತೆಗಿತೀನಿ, ಬೇಡವಾ? ಸೆಕೆಂಡ್ ಔಟ್ಫಿಟ್. ಹೌದಾ, ಲೆಟ್ಸ್ ಗೋ ಸಮ್ವೇರ್. ಲೊಕೇಶನ್ ಹಾಕು ಆ ಕೆಫೆಗೆ. ಹಾಂ 6:30 ಆದರೂ ಓಕೆನಾ? ನಾವಿವತ್ತು ವಾಪಸ್ ಹೋಗ್ತಿದ್ದೆ. ಸೊ ಎಲ್ಲ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಮಾಡಬೇಕು. ಗೈಸ್ ಬಂದು ಲೆಟ್ಸ್ ಗೋ ಇನ್ಸೈಡ್. ಏನು ಆಗೋಲ್ಲ, 10 to 9, 10 o'clock ಓಪನ್ ಆದರೆ 9 o'clock ಕ್ಲೋಸ್ ಆಗುತ್ತೆ. ಕೇಳಬೇಕಲ್ಲ ಬೇರೆ ಕ್ಯಾಂಡಲ್ ಇದೆಯಾ ಅಂತ. ಇಲ್ಲಿ ಖಾಲಿ ಇದ್ರೆ ನೋಡ್ಬೋದಾಗುತ್ತೆ, ಆದರೆ ಖಾಲಿ ಆರ್ಡರ್ ಮಾಡೋಕ್ಕೆ ಹೋಗಿದ್ದಾರೆ. ನೋಡೋಣ ಏನೇನು ತರ್ತಾರೆ. ಮತ್ತೆ ಪ್ಲೇಸ್ ಚೇಂಜ್ ಮಾಡಿದ್ವಿ. ನಮ್ಗೆ ಯಾಕೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ, ಯಾಕೆಂದರೆ ಪಿಕ್ಚರ್ಸ್ ಪ್ರಾಪರ್ ಬಂದರೆ ತುಂಬ ಬೆಳೆ ಆಗ್ತಿದೆ. ಹಾಗಾಗಿ ಚೇಂಜ್ ದ ಪ್ಲೇಸ್. ಬಾಯ್ ಬಾಯ್. ಇದ್ರೆ ಚೆನ್ನಾಗಿತ್ತು. ಸ್ನ್ಯಾಪ್ ಕಳಿಸಿದ್ದೀನಾ ಹೀಗೆ? ಯಾಕೆ ಮಾಡೋಣ ನೀವು? ಈಗ ಬಂತು ಕ್ಯಾಂಡಲ್ ಇಟ್ಟು ನೋಡೋದೇತು. ಮನೆಗೆ ತಗೋಣ. ಗಾಡಿ ಡಿಕ್ಕಟ್ ಈಗ ಬ್ಯಾಗಲ್ಲಿರುತ್ತೆ. ನಮಗೆ ಇವಾಗ ಟೈಮ್ ಇಲ್ಲ, ಆಲ್ರೆಡಿ
6:15 ಆಗಿದೆ, ನಮಗೆ 8 o'clock ಟ್ರೈನ್ ಇದೆ. ಸೊ ಆ್ಯಕ್ಚುಲಿ ಇನ್ನೂ ಪ್ಯಾಕು ಮಾಡಿಲ್ಲ ಅಂದರೆ ಅವ್ರು ಹಿಂಗೆ ಲಾಸ್ಟ್ ಮೂಮೆಂಟ್ ಗೈಸ್ ಫುಲ್ ಎಲ್ಲ ಖಾಲಿ ಮಾಡಿ ಹೊರಡಿದೀವಿ. ಸೊ ಇಲ್ಲಿಂದ ಹೊರಡೋಣ ಬನ್ನಿ. ನಾನು ಹೆಂಗಿದ್ರು ಆಫ್ ಆಗುತ್ತೆ ಅಲ್ಲಿ ಕಾಡೋಕೆ ತಕ್ಷಣ. ಸೊ ಲೆಟ್ಸ್ ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಆಗ್ತಿಲ್ಲ. ಸೊ ಇಲ್ಲೇ ರೋಡಲ್ಲಿ ಎಷ್ಟೊಂದು ಆಟೋ ಬರುತ್ತಲ್ಲ, ಅದಕ್ಕೆ ಯಾವ್ದಾದ್ರು ಕೈ ಕೊಟ್ಟರೆ ಆಗುತ್ತೆ. ಸಿಕ್ತು ಗೈಸ್ ಒಂದು ಆಟೋ ಬನ್ನಿ. 8:10 ಬಿಡ್ತಾರೆ, ಬೆಳಗ್ಗೆ ಸಿಗೋಣ. ಬ್ಯಾಗ್ ನೋಡೇ ಕಂಡಿಡಿದಿರ್ತೀರ. ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಮನೆಗೂ ರೀಚ್ ಆಗಾಯಿತು. ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು ಗೈಸ್. ಹೇಳ್ಬೇಕಂದ್ರೆ ನಾವು ಇವೆಲ್ಲ ಇವಾಗ ಕೆಫೆಸ್ಗೆಲ್ಲ ಹೋದ್ವಿ ಗೊತ್ತಾ, ಅದೆಲ್ಲ ನಾವು ಇದು ಡೈವ್ ಮಾಡೋದಲ್ಲ ಆ ದಿನನೇ ಹೋಗ್ಬೇಕಂತ ಇತ್ತು. ನಮಗೆ ಲೇಟ್ ಆಗಿದ್ದ ರೀಸನ್ಗೆ ನಾವು ಹಿಂದೆ ನೆಕ್ಸ್ಟ್ ಡೇ ಮಾಡಿದಿದ್ದೀನಲ್ಲ. ಸೊ ಬಟ್ ಸ್ಟಿಲ್ ನೈಸ್, ಒಂದು ಶಾರ್ಟ್ ಟ್ರಿಪ್ಪು ಚೆನ್ನಾಗಿ ಮುಗೀತು. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.